ವೆಲ್ಕಮ್ ಬ್ಯಾಕ್ ಟು ನಮ್ಮದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂದ್ರೆ ಸೊ ನಿಮಗೆ ಆಲ್ರೆಡಿ ಗೊತ್ತೈತಿ. ಸೊ ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟು ಬಂದೈತಿ. ಸೊ ಈ ಒಂದು ರಿಸಲ್ಟ್ ಒಳಗೆ ಯಾವ್ಯಾವ ಚಾಯ್ಸ್ ಇರ್ತಾವೆ, ನಾವು ಅಡ್ಮಿಷನ್ ಮಾಡ್ಕೋಬೇಕಾ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು PDF ಐತಿ. ಸೊ ಅದನ್ನು ನಾನು ನಿಮ್ಮ ಮುಂದೆ ರೀಡ್ ಔಟ್ ಮಾಡ್ತೀನಿ ಅಂತ, ಸೊ ಕ್ಲಿಯರ್ಲಿ ವಿತ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತ. ಸೊ ಅರ್ಥ ಮಾಡ್ಕೊಳ್ರಿ. ಇವಾಗ UGCET 2026 ಕೋರ್ಸ್ಗಳ ಪ್ರವೇಶಾತಿಗೆ ಪ್ರಾಧಿಕಾರವು ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು ದಿನಾಂಕ 24 ಆಗಸ್ಟ್ 26ರಂದು ಪ್ರಕಟಿಸಲಾಗಿದೆ. ಏನಪ್ಪ ಅಂದ್ರೆ ಇವತ್ತು ಈ ಒಂದು ಸೆಕೆಂಡ್ ರೌಂಡ್ ಏನು ಫೈನಲ್ ರಿಸಲ್ಟ್ ಇತ್ತು, ಸೊ ಅದನ್ನು ರಿಲೀಸ್ ಮಾಡ್ಯಾರ. ಈಗಾಗಲೇ ಸೂಚಿಸಿರುವಂತೆ UGCET ಕೋರ್ಸ್ಗಳಿಗೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದು. ನಾವು ಮೊದಲೇ ಹೇಳಿದ್ವಿ ಅಲ್ವಾ, ಅಂದ್ರೆ ಕೆ ಅವರು ಮೊದಲೇ ಹೇಳಿದ್ರೆ ಚಾಯ್ಸ್ 1 ಮತ್ತು ಚಾಯ್ಸ್ 4 ಎರಡೇ ಕೊಡ್ತೀನಿ, ಎರಡರಲ್ಲೇ ನೀವು ಡಿಸೈಡ್ ಮಾಡ್ಕೋಬೇಕು ಅದಕ್ಕೆ ಏನು ಡಿಸೈಡ್ ಮಾಡ್ತೀರಿ ಅಂತ ಹೇಳಕ್ಕೆ ಹೇಳಿದ್ರು. ಸೊ ಅದೇ ರೀತಿ ಇವಾಗಲೂ ಅದೇ ಸೇಮ್ ಇರ್ತೈತಿ. ಆ್ಯಂಡ್ ಮುಂದಿನ ಹೇಳ್ಬೇಕಂದ್ರೆ ಸೀಟು ಹಂಚಿಕೆ ಆಗಿರುವ ಅಭ್ಯರ್ಥಿಗಳು ದಿನಾಂಕ 25 ಆಗಸ್ಟ್ 2026ರಿಂದ ದಿನಾಂಕ 27/8/2026ರವರೆಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸಿ ದಿನಾಂಕ 28/8/2026ರ ಒಳಗೆ ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿದೆ. ಏನಂದರೆ ಇವತ್ತು 24ನೇ ತಾರೀಕು ರಿಸಲ್ಟ್ ಬಂತು. ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ 25 ಅಂದರೆ ನಾಳೆಯಿಂದ 25ಇಂದ 28ವರೆಗೂ 27ವರೆಗೂ 2 ದಿನ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೊಡ್ತಾರೆ. ಚಾಯ್ಸ್ ಯಾವ್ಯಾವ ಅದಾವಂತರ ಚಾಯ್ಸ್ 1 ಮತ್ತು ಚಾಯ್ಸ್ 4. ಒಂದು ಚಾಯ್ಸ್ 1 ಕೊಡಬೇಕು, ಇಲ್ಲ ಚಾಯ್ಸ್ 4 ಕೊಟ್ಟು ನಾ ಚಾಯ್ಸ್ 4 ಮೀನ್ಸ್ KE ಪೋರ್ಟಲಿಂದನೇ ನಾ ಎಕ್ಸಿಟ್ ಆಗ್ತೀನಿ. ನನಗೆ ಮುಂದಿನ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅನಿಸಿಲ್ಲ. ಸೊ ನಾನು ಅದಕ್ಕೆ ಆ ಪೋರ್ಟಲಿಂದ ಎಕ್ಸಿಟ್ ಆಗಬೇಕು ಅಥವಾ ಲಾಗೌಟೇ ಆಗಿಬಿಡ್ಬೇಕು, ನಂಗೆ ಇದು ಬೇಡವೇ ಬೇಡ ಕೇಸ್ ನಾ ಮ್ಯಾನೇಜ್ಮೆಂಟ್ ಥ್ರೂ ಹೋಗ್ತೀನಿ ಅಂದರೆ ಸೊ ನೀವು ಒಂದು ಚಾಯ್ಸ್ 4 ಕೊಡ್ಬೋದು. ಇಲ್ಲ ನಂಗೆ ನಾ ಪಾರ್ಟಿಸಿಪೇಟ್ ಮಾಡ್ತೀನಿ, ಪೇ ಮಾಡಿ ಮುಂದಿನ ರೌಂಡಿಗೆ ಹೋಗ್ತೀನಿ, ಅಥವಾ ಇದೇ ಸಿಕ್ಕಂಥ ಕಾಲೇಜ್ ಇಷ್ಟ ಐತಿ ಅಂದ್ರೆ ಚಾಯ್ಸ್ 1 ಕೊಡ್ಬೋದು. ಸೊ ಹೇಳ್ತೀನಿ ಅದು ನೋಡ್ರಿ. ಇವಾಗ ಚಾಯ್ಸ್ 1 ಆಯ್ಕೆ ಮಾಡುವ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕು. ನೀವು ಮೊದಲಿನ ವಿಡಿಯೋದಲ್ಲೂ ಹೇಳಿದ್ದೆ, ಚಾಯ್ಸ್ 1 ಕೊಟ್ರಿ ಅಂದ್ರೆ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜಿಗೆ ನೀವು ಕಡ್ಡಾಯವಾಗಿ ಕಂಪಲ್ಸರಿ ಹೋಗಿ ಅಡ್ಮಿಷನ್ನ ಪಡ್ಕೋಬೇಕು. ಸೊ ಅಡ್ಮಿಷನ್ನ ಪಡ್ಕೋಬೇಕು. ಮತ್ತು ಆದರೆ ಸೀಟುಗಳ ಅಪ್ಗ್ರೇಡೇಷನ್ ಮಾಡಿಕೊಳ್ಳಲು ಆಸಕ್ತಿ ಇದ್ದಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಲಾಗಿನ್ ಮಾಡುವ ಮೂಲಕ ಭಾಗವಹಿಸಬಹುದು. ಇವಾಗ ನೋಡ್ರಿ, ಇದು ಅಪ್ಗ್ರೇಡೇಷನ್ ಏನಪ್ಪ ಅಂತಂದರೆ ಇವಾಗ ಸೆಕೆಂಡ್ ರೌಂಡಿಂದೆಲ್ಲ ನೀವು ಹೋಗಿ ನೀವು ಚಾಯ್ಸ್ 1 ಕೊಟ್ರಿ ಅಂದರೆ ನೀವು ಅಪ್ಗ್ರೇಡೇಷನ್ನು ಮಾಡ್ಕೋಬೋದು ಆ್ಯಂಡ್ ಕಾಲೇಜಿಗೆ ಅಡ್ಮಿಷನ್ನು ಮಾಡ್ಕೋಬೋದು. ಸೊ ಮಾಡ್ಕೊಳ್ಳೇಬೇಕು. ಅಪ್ಗ್ರೇಡೇಷನ್ ಮಾಡ್ಕೋಬೇಕು ಅಂದರೆ ಒಂದು ಏನಿದು ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಹೆಂಗಿದೆ ಏನು ಪ್ರೊಸೀಜರ್ ಅಂದರೆ ಇವಾಗ ನಿಮ್ಮೊಂದು ಕಾಲೇಜ್ XYZ ಕಾಲೇಜ್ ಅಲಾಟ್ ಆಗೈತಿ, ಬಟ್ ಅದು ನಿಮಗೆ ಇಷ್ಟ ಇಲ್ಲ, ನಾ ಇದಕ್ಕಿಂತ 3rd ರೌಂಡಿಗೆ ಹೋಗ್ತೀನಿ ಅಂದರೆ ಅದನ್ನು ಅಪ್ಗ್ರೇಡೇಷನ್ ಅಂತಾರೆ. ಸೊ ಇಲ್ಲ ನನಗೆ ಸಿಕ್ಕಂಥ ಕಾಲೇಜಿಗೆ ಇಷ್ಟ ಐತಿ ಅಂದ್ರೆ ಸೊ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡ್ಕೋಬೋದು. ಆ್ಯಂಡ್ ನಾ ಅಪ್ಗ್ರೇಡೇಷನ್ ಮಾಡ್ಕೋತೀನಿ ಅಂದರೂ ಸಹ ಅವರು ಚಾಯ್ಸ್ 1 ಕೊಡಬೇಕು. ಚಾಯ್ಸ್ 1ಅಲ್ಲಿ ಏನೇನಿದೆ ಅಂದರೆ ಚಾಯ್ಸ್ 1 ಕೊಟ್ರಿ ಅಂದರೆ ನೀವು ಸಿಕ್ಕಂಥ ಕಾಲೇಜಿಂದ ಅವರು ಪೇಮೆಂಟ್ ಡೀಟೇಲ್ಸ್ ಕೊಡ್ತಾರೆ. ಪೇಮೆಂಟ್ ಡೀಟೇಲ್ಸ್ನ ತೊಗೊಂಡು ನಿಮ್ಮ ಬ್ಯಾಂಕಿಗೆ ಹೋಗಿ ಅಲ್ಲಿ ಎಷ್ಟು ಫೀಸ್ ಶೋ ಆಕೈತಿ. ಫಾರ್ ಎಕ್ಸಾಂಪಲ್ SC ವಿದ್ಯಾರ್ಥಿಗಳಿಗೆ ಅದು ಮೊದಲೆಲ್ಲ 10 ರೂಪಾಯಿ ತೋರಿಸ್ತಾ ಇತ್ತು ಅಂತ ಹೇಳಿದ್ರು. ಇವಾಗ ಅದು ಎಷ್ಟು ತೋರಿಸಿರ್ತೈತಿ ಅಷ್ಟು ನೀವು ಪೇ ಮಾಡಬೇಕು. ಮತ್ತು ಅವ್ರು ನಿಮಗೆ ಸ್ಕಾಲರ್ಶಿಪ್ ಮುಖಾಂತರ ನಿಮಗೆ ಅಗೇನ್ ಪೇ ಮಾಡ್ತಾರೆ. ಇವಾಗ ಎಷ್ಟಾದರೂ ಆಗಿರಲಿ ಅಲ್ಲಿ ಪೇಯಬಲ್ ಅಮೌಂಟ್ ಅಂತೇಳಿ ಅಂದ್ರೆ ಇವಾಗ ನಾಳೆ ಏನು ಚಾಯ್ಸ್ ಸೆಲೆಕ್ಟ್ ಮಾಡ್ತಿರಲ್ಲ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಿ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಬರ್ತೈತಿ. ಪೇಮೆಂಟ್ ಡೀಟೇಲ್ಸ್ ಬಂದಾಕಾರ ಪೇಮೆಂಟ್ ಡೀಟೇಲ್ಸಲ್ಲಿ ಎಷ್ಟು ಅಮೌಂಟಲ್ಲಿ ಕೇಳಾರ ಪೇ ಮಾಡೋಕೆ ಅಷ್ಟು ನೀವು ಪೇಮೆಂಟ್ ಮಾಡಬೇಕಾಗಿರ್ತೈತಿ. SC ವಿದ್ಯಾರ್ಥಿಗಳಿಗೆ 10 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಪೇ ಮಾಡಿರಿ, 10,000 ಕೇಳಿದ್ರೆ 10,000 ಮಾಡಿರಿ, ಅಥವಾ 1,20,000 30,000 ಅಕಾರ್ಡಿಂಗ್ ಟು ಯುವರ್ ಕೋರ್ಸಸ್ಗೆ ಎಷ್ಟು ಕೇಳಿರ್ತಾರೆ ಅಷ್ಟು ನೀವು ಕಡ್ಡಾಯವಾಗಿ ಪೇ ಮಾಡಬೇಕು. ನಾವು SC ಅದೇವಿ, ನಾವು 10 ರೂಪಾಯಿ ಪೇ ಮಾಡಬೇಕಿತ್ತು, ಇಷ್ಟಾಗಿ ಬರೋಕತ್ತೈತಿ, ಎದಿ ಹೊಡ್ಕೋಬೇಡ್ರಿ. ನಿಮ್ಮ ಅಮೌಂಟ್ ನಿಮಗೆ ಮತ್ತೆ ಸ್ಕಾಲರ್ಶಿಪ್ ಮುಖಾಂತರ ಅವ್ರು ನಿಮಗೆ ಹಾಕ್ತಾರೆ. ಸೊ ಇನ್ನು ಬೇರೆ ಜನರಲ್ ವಿದ್ಯಾರ್ಥಿಗಳು 2A 3B 2B ಈ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ನಿಮ್ದು ಎಷ್ಟು ಐತಲ್ಲ ಅಂದರೆ ಅಲ್ಲಿ ಎಷ್ಟು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ಮಾಗ ಪೇಮೆಂಟ್ ಡೀಟೇಲ್ಸ್ ಅಂತ ಬಂದಾಗ ಅಲ್ಲಿ ನೀವು ಎಷ್ಟು ಪೇ ಮಾಡಬೇಕಾಗಿರ್ತೈತಿ ಅಷ್ಟು ಕಂಪಲ್ಸರಿ ಪೇ ಮಾಡಲೇಬೇಕು. ಪೇ ಮಾಡಿ ಅಡ್ಮಿಷನಿಗೆ ಹೋಗಬೇಕು. ಯಾವ ಕಾಲೇಜ್ ಇರ್ತೈತಿ ಅದು ಅಡ್ಮಿಷನ್ ಯಾವಾಗ ಮಾಡ್ಕೋಬೇಕಂದ್ರೆ 28 ಒಳಗೆ ಸಂಬಂಧಿಸಿದ ಕಾಲೇಜ್ನಲ್ಲಿ ಪ್ರವೇಶ ಪಡೆಯಬೇಕು. 28 ಕೇವಲ 3 ದಿನ ಕಾಲಾವಕಾಶ ಐತಿ. ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ ಏನಂತೇಳಿ ನನ್ನ ಚಾನಲ್ ಒಳಗೆ ವಿಡಿಯೋ ಐತಿ, ನಾನು ನಿಮಗೆ ಅದನ್ನು ಮತ್ತೆ ಅಗೇನ್ ಶೋ ಮಾಡ್ತೀನಿ ಅಂತ, ನಿಮಗೆ ಅದು ತೋರಿಸ್ತೀನಿ ಅಂತ, ಕಳಿಸ್ತೀನಿ ಅಂತ ವಿಡಿಯೋ. ಡೋಂಟ್ ವರಿ, ಯಾರು ವರಿ ಮಾಡ್ಕೋಬೇಡ್ರಿ. ಆ್ಯಂಡ್ ಎಷ್ಟು ಫೀ ಇರ್ತೈತೆ ಅಷ್ಟು ನೀವು ಫೀನ ಪೇ ಮಾಡಬೇಕು. ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ಹೇಳ್ತೀನಿ ನೋಡ್ರಿ, ಸೀಟುಗಳ ಅಪ್ಗ್ರೇಡೇಷನ್ ಮಾಡಿಕೊಳ್ಳಲು ಆಸಕ್ತಿ ಇದ್ದಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಲಾಗಿನ್ ಮಾಡುವ ಮೂಲಕ ಭಾಗವಹಿಸಬಹುದು. ನನಗಿವಾಗ 3rd ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಐತಿ. ಸೆಕೆಂಡ್ ಒಳಗೆ ಅಡ್ಮಿಷನ್ ಮಾಡೀನಿ, ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ ಕೊಟ್ಟಿನಿ,
ಅಡ್ಮಿಷನ್ ಎಲ್ಲ ಮುಗಿದೈತಿ, ನನಗೆ ಅಪ್ಗ್ರೇಡೇಷನ್ ಐತಿ. ಅಪ್ಗ್ರೇಡೇಷನ್ ಮೀನ್ಸ್ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದೈತಿ, ಮುಂದಿನ ರೌಂಡಿಗೆ ನಾನು ಹೋಗಬೇಕು. ಸೊ ಅವಾಗ ನಾನು ಏನು ಮಾಡಲಿ ಅಂತ ಹೇಳಿ ಕೇಳಿದ್ರೆ, ಜಸ್ಟ್ ನೀವು ಮುಂದೆ ಥರ್ಡ್ ರೌಂಡ್ ಸ್ಟಾರ್ಟ್ ಆದಾಗ ಒಂದ್ಸಲ ಪೋರ್ಟಲಿಗೆ ಲಾಗಿನ್ ಆಗಬೇಕು. ಅವ್ರು ಅವಾಗ ಮತ್ತೆ ಅದನ್ನ ತಿಳಿಸ್ತಾರೆ ನಮ್ಗೆ ಯಾವಾಗ ಆಗ್ಬೇಕಂತ ಹೇಳಿ. ನಾನು ನಿಮಗೆ ಮತ್ತೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅಂತ. 3ನೇ ಸುತ್ತಿನಲ್ಲಿ ವೇಳಾಪಟ್ಟಿ ಪ್ರಕಟಿಸಿದ ನಂತರ, ಅಂದ್ರೆ ಥರ್ಡ್ ರೌಂಡ್ ಏನು ಟೈಮ್ ಟೇಬಲ್ ಬರ್ತೈತಲ್ಲ, ಅವಾಗ ಅದ್ರಾಗ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ಸೊ ಅದನ್ನ ನಿಮಗೆ ಮತ್ತೆ ಈ ರೀತಿಯಾಗಿ ರೀಡ್ ಔಟ್ ಮಾಡ್ತೀನಿ ಅಂತ, ಇಲ್ಲೇನು PDF ಓದತ್ತಿಲ್ಲ. ಸೊ ಇದೇ ರೀತಿ ನಿಮಗೆ ಮತ್ತೆ ಓದಿ ತಿಳಿಸ್ತೀನಿ ಅಂತ. ಸೊ ಇದು ಒಂದು ಪಾಯಿಂಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಅವರು ಅಂದರೆ ಥರ್ಡ್ ರೌಂಡಿನ ಒಂದು ಪಾಯಿಂಟ್ ಥರ್ಡ್ ರೌಂಡಿನ ಟೈಮ್ ಟೇಬಲ್ ರಿಲೀಸ್ ಮಾಡ್ತಾರೆ. ಇವಾಗ ಲಾಗಿನ್ ಆಗ್ಬೇಕಂತ ಹೇಳುವಾಗ ಲಾಗಿನ್ ಆದ್ರಿ ಅಂದ್ರೆ ನೀವು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕೆ ಎಲಿಜಿಬಲ್ ಇರ್ತೀರಿ. ಇದಾದ್ಮೇಲೆ ಒಂದು ವೇಳೆ ಸೆಕೆಂಡ್ ಪಾಯಿಂಟ್ ಓದಾಕತ್ತೀನಿ, ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದ್ದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು 5,000. ಓಕೆ ನೋಡ್ರಿ, ಇವಾಗ ಈ ಒಂದು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಆಯ್ಕೆ ಮಾಡ್ಕೊಳ್ಳಿಲ್ಲ. ಐದರ್ ಚಾಯ್ಸ್ 1 ಮಾಡ್ಕೋಬೇಕಿತ್ತು, ಇಲ್ಲ ಚಾಯ್ಸ್ 4 ಮಾಡ್ಕೋಬೇಕಿತ್ತು. ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದ್ರೆ, ನಾ ಚಾಯ್ಸ್ 1 ಮಾಡ್ಕೊಳ್ಳಲ್ಲ, ಚಾಯ್ಸ್ 4 ಮಾಡ್ಕೊಳ್ಳಲ್ಲ, ನಾ ಡೈರೆಕ್ಟ್ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಆ ರೀತಿ ಮಾಡ್ಬೋದಾ ಅಂತ ನೀವು ನಂಗೆ ಕೇಳ್ಬೋದು. ಸೊ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಾರ, ಹೇಳ್ತೀನಿ ಅಂತ ಕೇಳಿ. ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದ್ದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ₹5,000 ದಂಡ ಪಾವತಿ ಮಾಡಿ. ಇವಾಗ ಸಿಕ್ಕಂಥ ಕಾಲೇಜಿಗೆ ₹5,000 ಅಮೌಂಟನ್ನು ದಂಡ ಅಥವಾ ಫೈನ್ ಅಂತ ಏನಂತಿರಲ್ಲ, ಫೈನ್ ಮುಖಾಂತರ ನೀವು ಕಟ್ಟಿ ರದ್ದುಪಡಿಸಿಕೊಂಡು ಅಂದರೆ ಕ್ಯಾನ್ಸಲ್ ಮಾಡಿಕೊಂಡು 3ನೇ ಸುತ್ತಿನಲ್ಲಿ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕವನ್ನು ಪಾವತಿ ಮಾಡಬೇಕು. ಏನಂದ್ರೆ ಈ ಒಂದು ರೌಂಡಲ್ಲಿ ಅಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಂಥ ಕಾಲೇಜ್ ನಿಮಗೆ ಇಷ್ಟ ಇಲ್ಲ, ಇದಕ್ಕೆ ಅಡ್ಮಿಷನ್ ತೊಗೊಳ್ಳಲ್ಲ ಅಂದರೆ ಥರ್ಡ್ ರೌಂಡಿಗೆ ಹೋಗ್ತೀನಿ, ಡೈರೆಕ್ಟಾಗಿ ಥರ್ಡ್ ರೌಂಡಿಗೆ ಬಂದು ಲಾಗಿನ್ ಆಗ್ತೀನಿ ಅಂದರೆ ಆ ವಿದ್ಯಾರ್ಥಿಗಳು ಈ ಸೀಟ್ ಕ್ಯಾನ್ಸಲ್ ಮಾಡಿಕೊಂಡು ₹5,000 ದಂಡ ಕಟ್ಟಬೇಕು. ₹5,000 KAಗೆ ದಂಡ ಕಟ್ಟಿ ನೀವು ಮುಂದಿನ ಒಂದು ಪ್ರೊಸೀಜರ್ಗೆ ಅಂದರೆ ಥರ್ಡ್ ರೌಂಡಿಗೆ ಬಂದು ಡೈರೆಕ್ಟಾಗಿ ಜಾಯ್ನ್ ಆಗಿ ಮತ್ತೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಈ ಒಂದು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ನೀವು ಮುಂದಿನ ರೌಂಡಿಗೆ ಬರ್ಬೋದು. ಇಲ್ಲ ನಾನು ಡೈರೆಕ್ಟಾಗಿ ಹಾಗೆ ಹೋಗ್ತೀನಿ ಅಂದರೆ ಬರಲ್ಲ, ಫೈನ್ ಕಟ್ಟಬೇಕು, 5,000 ಫೈನ್ ಕಟ್ಟಬೇಕು. ಸೊ ಐ ಹೋಪ್ ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. KCT ಒಂದು ವಿದ್ಯಾರ್ಥಿಗಳಿಗೆ KCT ಬಗ್ಗೆ ಐತಿ. ಸೊ ಮತ್ತೇನಾದ್ರು ಡೌಟ್ ಇದ್ದರೆ ನಾನು ನಿಮಗೆ ಮತ್ತೆ ಹಾಗೆ ನೆಕ್ಸ್ಟ್ ಏನು ಅಪ್ಡೇಟ್ ಬರ್ತಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತ. ನಿಮ್ಗೇನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಜಸ್ಟ್ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ನಾನು ನಿಮಗೆ ಸೊಲ್ಯೂಷನ್ ತರ್ತೀನಿ ಅಂತ. ಸೊ ಈ ಒಂದು ಸರ್ಕ್ಯುಲರಲ್ಲಿ ಏನಿಲ್ಲ, ಇದು ನಿಮ್ಗೆ ಆಲ್ರೆಡಿ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಇದ್ರೊಳಗೆ ಏನಪ್ಪ ಅಂತಂದ್ರೆ, ಇವಾಗ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ಒಂದು ಕಾಲೇಜ್ ಅಲಾಟ್ ಆಗೈತಿ, ಈ ಕಾಲೇಜ್ ಅಲಾಟ್ ಆಗಿಲ್ಲ ಅಂದ್ರೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಸೊ ಅದನ್ನು ನಿಮಗೆ ನನ್ನ ಚಾನಲ್ ಒಳಗೆ ಐತಿ, ನೋಡ್ಬೋದು. ಆ್ಯಂಡ್ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗೈತಿ, ನಾ ಥರ್ಡ್ ರೌಂಡಿಗೆ ಅಪ್ಗ್ರೇಡೇಷನ್ ಹೋಗ್ತೀನಿ ಅಂದರೂ ಸಹ ನೀವು ಥರ್ಡ್ ರೌಂಡಿಗೆ ಅಪ್ಗ್ರೇಡೇಷನ್ ಹೋಗ್ಬೋದು. ಹೆಂಗಪ್ಪ ಅಂತಂದ್ರೆ, ಇವಾಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಂಥ ಕಾಲೇಜಿಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ ಕೊಡಬೇಕು. ಡಾಕ್ಯುಮೆಂಟ್ ಏನೇನು ಬೇಕಂತ ನನ್ನ ಚಾನಲ್ ವಿಡಿಯೋ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಒಂಥರಪ್ಪ ಅಂದ್ರೆ ಅಡ್ಮಿಟ್ ಆಗಬೇಕು, ಮೊದಲು ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕು, ಚಾಯ್ಸ್ 1 ಅಂತೇಳಿ. ಸೊ ನೀವು ನೆಕ್ಸ್ಟ್ ರೌಂಡಿಗೆ ಅಂದರೆ ಇವಾಗ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಂದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು. ಅಪ್ಗ್ರೇಡೇಷನ್ಗೆ ಹೋಗಬೇಕಂದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರಿ ಅಂದರೆ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಬರ್ತೈತಿ. ಸೊ ಪೇಮೆಂಟ್ ಡೀಟೇಲ್ಸ್ ಬಂದಾಗ ಅದ್ರ ಥ್ರೂ ಹೋಗಿ ನೀವು ಯಾವ ಬ್ಯಾಂಕಿಗೆ ಇರ್ತೈತಿ, ಯಾವ ಬೇಕಾದ ಬ್ಯಾಂಕಿಗೆ ಹೋಗಿ ನೀವು ಪೇ ಮಾಡ್ಬೋದು. ಪೇ ಮಾಡಿ KA ಅಮೌಂಟ್ ಟ್ರಾನ್ಸ್ಫರ್ ಆಕೈತಿ. ಸೊ ಅದಾದ್ಮೇಲೆ ನಿಮಗೆ ಮತ್ತೆ ಮುಂದೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಕೈತಿ. ಸೊ ಅಡ್ಮಿಷನ್ ಆರ್ಡರ್ನ ತೊಗೊಂಡು ನೀವು ಕಾಲೇಜಿಗೆ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಹೋದ್ರಿ ಅಂದ್ರೆ ನಿಮಗೆ ಅಡ್ಮಿಷನ್ ಮಾಡ್ಕೋತಾರೆ. ವಿತ್ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಎಕ್ಸ್ಟ್ರಾ ಫೀಸ್, ಡೆವಲಪ್ಮೆಂಟ್ ಫೀಸ್ ಕೇಳ್ತಾರೆ ಅಂತ ಹೇಳಕತ್ತೀರಿ. ಸೊ ಎಸ್ ಕೇಳ್ತಾರೆ, ಪ್ರತಿಯೊಂದು ಕಾಲೇಜವರು ಕೇಳ್ತಾರೆ. ಇವಾಗ ಎಷ್ಟು ಇರ್ತೈತೆ ಅಷ್ಟು ಕೊಡ್ರಿ. ಸೊ ನೆಕ್ಸ್ಟ್ ನೀವು ಮತ್ತೆ ಲೈಕ್ ಅವ್ರು ಕೇಳಿದಾಗ ಮತ್ತೆ ನೀವು ಹೇಳ್ಬೋದು ಈ ರೀತಿಯಾಗಿ, ಸರ್ ಮತ್ತೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದಿರಿ. ಅಕಸ್ಮಾತ್ ಏನಾದರೂ ಸಿಕ್ಕರೆ ನಾ ಅವಾಗ ಆ ಕಡೆ ಹೋಗ್ತೀನಿ, ಇಲ್ಲ ಸಿಗಲಿಲ್ಲ ಅಂದ್ರೆ ನಾನು ನಿಮಗೆ ಪೇ ಮಾಡ್ತೀನಿ ಸರ್ ಅಷ್ಟು ಅಮೌಂಟ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಅವ್ರು ನಿಮ್ಮನ್ನು ಅಲೋ ಮಾಡ್ತಾರೆ. ಮತ್ತು ಆ್ಯಂಡ್ ಇದೆಲ್ಲ ಅಡ್ಮಿಷನ್ ಪ್ರೊಸೆಸನ್ನು ಮುಗಿಸ್ಕೊಳ್ಳಿ. ಸೊ ಇಲ್ಲ ನಾನು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು, ಏನು ಪ್ರೊಸೀಜರ್ ಅಂದರೆ, ಸೊ ಇವಾಗ ಸಿಕ್ಕಂಥ ಕಾಲೇಜಿಗೆ ಅಡ್ಮಿಷನ್ ಆಗ್ರಿ, ಅಡ್ಮಿಷನ್ ಪಡ್ಕೊಂಡು ಮತ್ತೆ ಥರ್ಡ್ ರೌಂಡ್ ಟೈಮ್ ಟೇಬಲ್ ಬಿಟ್ಟಾಗ ಲಾಗಿನ್ ಆಗಬೇಕು. ಅವಾಗ ಲಾಗಿನ್ ಆದ್ರಿ ಅಂದರೆ ನಿಮಗೆ ಮತ್ತೆ ನೀವು ಥರ್ಡ್ ರೌಂಡಿಗೆ ಇವಾಗ ಅಪ್ಗ್ರೇಡೇಷನ್ ತಗೋತಾನೆ. ಸೊ ಥರ್ಡ್ ರೌಂಡಿಗೆ ಬರ್ತಾನೆ ಅಂತ ಹೇಳ್ತಾರೆ, ಒಂದು ಅವ್ರಿಗೆ ಗೊತ್ತಾಕೈತಿ. ಸೊ ಅವಾಗ ನಿಮಗೆ ಮತ್ತೆ ಥರ್ಡ್ ರೌಂಡಿಂದ ಒಂದು ಕೌನ್ಸಿಲಿಂಗ್ ಮಾಡ್ತಾರೆ. ಅವಾಗ ನಿಮಗೆ ಮತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಸಿಗುತ್ತೋ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಏನು ವರಿ ಮಾಡ್ಕೋಬೇಡ್ರಿ. ಸೊ ಕಾಲೇಜ್ ಸಿಕ್ಕಿಲ್ಲ ಅಂದರೂ ಸಿಕ್ಕಿದ್ರು ಏನೇ ಡೌಟ್ ಇದ್ರು ಸೊ ನೀವು ನಮ್ಗೆ ತಿಳಿಸ್ಬೋದು, ನಾನು ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಅಂತ. ಸೊ ಇನ್ನೇನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಂಗೆ ನಿಮ್ಮ ಪ್ರತಿಯೊಂದು ದೋಸ್ತುಗೆ ಶೇರ್ ಮಾಡಿರಿ. ಇದಾಗಿತ್ತು ಇವತ್ತು, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ. ಓಕೆ, ಟಾಟಾ ಬಾಯ್ ಬಾಯ್ ಅಂತೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.